ನೋಡ್ ದೋಸ್ತ, ಈಗಂತರೂ ಕಾಂಪಿಟೇಷನ್ ಭಾಳ ಐತಿ. ನೀ ಕೇಂದ್ರದಾಗ ಹೋಗಲಿ ಅಥವಾ ನಮ್ಮ ರಾಜ್ಯಕ್ಕೆ ಇರಲಿ, ಎಲ್ಲಿ ಹೋದರೂ ಕಾಂಪಿಟೇಷನ್ ಭಾಳ ಐತಿ. ಹಾಗಾಗಿ ನಾವು ಏನು ಮಾಡಬೇಕು, ಅತಿ ಹೆಚ್ಚಾಗಿ ಕೇಂದ್ರ ಪರೀಕ್ಷೆನ ನಾವು ಎದುರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹೌದಾ? ಈ ಕೇಂದ್ರದೊಳಗೆ ಜಾಸ್ತಿ ಕೇಳೋದು ಏನಪ್ಪ ನಮ್ಗೆ, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸೇ ಹೆಚ್ಚಾಗಿ ಕೇಳ್ತಾರೆ. RRB ಆಗಲಿ ಅಥವಾ RB ಆಗಲಿ, ಯಾವುದೇ ಆಗಲಿ ಜಾಸ್ತಿ ಕೇಳೋದೇನು ಮ್ಯಾಥ್ಸ. ಸೊ ಹಾಗಾಗಿ ನಮ್ಗೆ ಸಂಖ್ಯಾ ಸರಣಿ ಚಾಪ್ಟರ್ ಕೂಡ ನಮ್ಗೆ ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ನಾವು ನಿನ್ನೆ 5 ಲೆಕ್ಕ ನೋಡಿದೆವು. ಈಗ ಮುಂದಿನ ಲೆಕ್ಕ ನೋಡೋಣ. 6ನೇ ಲೆಕ್ಕ ಯಾವ ರೀತಿ ಕೇಳೋಣ. ಕಾಣೆಯಾದ ಸಂಖ್ಯೆಯನ್ನು ಸೇರಿಸಿ. ಅಲ್ಲಿ ನೋಡ್ರಿ ಹೆಂಗೆ ಕೊಟ್ಟಣ, 2, 5, 9, 19, 37. ಆಪ್ಷನ್ ಏನು ಕೊಟ್ಟಣ, 74 ಕೊಟ್ಟಣ, 75 ಕೊಟ್ಟಣ, 76 ಕೊಟ್ಟಣ, 77 ಕೊಟ್ಟಣ. ಬಟ್ ನಮ್ಗೆ ಇಲ್ಲಿ ಡಿಫ್ರೆನ್ಷನ್ ತಗೊಂಡ್ರೆ ಬರಲ್ಲ. ಯಾಕಂದ್ರೆ ಅಜಗಜಾಂತರ ಅದ. 37ಗೆ 49 ಹಿಂಗೆ ಬಂದರೂ ಓಕೆ. ಬಟ್ ಇಲ್ಲಿ ಆಪ್ಷನ್ದಾಗೆ ಗೊತ್ತಾಗ್ತದೆ ನಮ್ಗೆ 75, 76, 77. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಇಂಟು ಮೆಥಡ್ ಮಾಡ್ಕೋಬೇಕು. ನೋಡ್ರಿ, 2 ಇಂಟು 2 4, 4 ಪ್ಲಸ್ 1 5. ಹೌದಾ? 5 ಇಂಟು 2 ಏನಾಗ್ತದ, 10 ಆಗ್ತದ. 10ರಾಗ 1 ಮೈನಸ್ ಮಾಡಿರಿ, ಮುಂದಿನ ಸಂಖ್ಯೆ ಬರ್ತದ 9. ಮತ್ತು ನೆಕ್ಸ್ಟ್ ಏನು ಮಾಡ್ತೀರಿ, 9 ಇಂಟು 2 18 ಪ್ಲಸ್ 1 19. ಅದೇ ರೀತಿಯಾಗಿ ಮುಂದಿನ ಸಂಖ್ಯೆ 19ಲೇ ಮಾಡ್ತೀರಿ. 19 ಇಂಟು 2 ಏನಾಗ್ತದ, 38 ಮೈನಸ್ 1 37 ಬರ್ತಾಯಿದೆ. ನೋಡ್ರಿ ಇಲ್ಲಿ ಯಾವ ರೀತಿ ಬರ್ತಾಯಿದೆ, 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1. ಅದೇ ರೀತಿಯಾಗಿ ಮುಂದಿನ ಸಂಖ್ಯೆ ಏನು ಬರ್ತದೆ ನಮ್ಗೆ, 37 ಇಂಟು 2 37 2ಲೇ 74. ಬಟ್ ಇಲ್ಲಿ ಏನೇನು ಪ್ಲಸ್ ಮೈನಸ್ ಮತ್ತು ಪ್ಲಸ್ 1 ಮತ್ತು ಮೈನಸ್ 1 ಮತ್ತು ಏನು ಬರ್ತದೆ ಪ್ಲಸ್ 1. ಹೌದಾ? ಹಾಗಾಗಿ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್, 75. 75 ಇಸ್ ಕರೆಕ್ಟ್ ಆನ್ಸರ್. ಹೌದಾ? ಮುಂದಿನ ಸಂಖ್ಯೆ ನೋಡೋಣ. ಮುಂದಿನ ಕ್ವಶನ್ ನೋಡ್ರಿ, ಎಷ್ಟು ಈಜಿಯಾಗಿ ಕೇಳ್ಯಾನ ನೋಡ್ರಿ. ವಿಲಕ್ಷಣ ಅಂದ್ರೆ ತಪ್ಪಾಗಿರೋದನ್ನು ಕಂಡುಹಿಡಿಯಿರಿ ಅನ್ನಂಗೆ. ವಿಲಕ್ಷಣ ಅನನುರೂಪವಾದುದನ್ನು ಕಂಡುಹಿಡಿಯಿರಿ. ನೋಡ್ರಿ ಎಷ್ಟು ಈಜಿಯಾಗಿದೆ. 3, 5, 11, 14, 17, 21. ಬಟ್ ನೀವು ಈ ಸಂಖ್ಯೆಗಳನ್ನ ನೋಡಿದಾಗ ನಿಮ್ಗೆ ಏನು ನೋಡ್ರಿ ಎಷ್ಟು ಈಜಿಯಾಗಿ ಕಾಣಿಸ್ತದ. ಇಲ್ಲಿ 14 ಸಮಸಂಖ್ಯೆಗೆದ, ಉಳಿದು ಏನವಪ್ಪ ಇವು 3, 5, 11, 17, 21 ಇವೆಲ್ಲ ಏನಾಗ್ಯಾವ ಬೆಸ ಸಂಖ್ಯೆ. 14 ಮಾತ್ರ ಸಮಸಂಖ್ಯೆ ಆಗಿದೆ. ಹಾಗಾಗಿ ಇಲ್ಲಿ ತಪ್ಪಾದ ಸಂಖ್ಯೆ ಯಾವುದಪ್ಪ ಅಂದ್ರೆ 14. 7ನೇ ಕ್ವಶನ್. ನೆಕ್ಸ್ಟ್ 8ನೇ ಕ್ವಶನ್ ನೋಡ್ರಿ. ಹೌದು, 8ನೇ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳ್ಯಾನ. 110, 200, 300, 400 ಕೊಟ್ಟಂಥದ್ದು ನೀವು ಮೊದಲ ಬಿಡಿಸ್ಬೇಕಾದ್ರೆ ನೀಟಾಗಿ ಬರ್ಕೋರಿ. 110, 200, 300, 400, 10. ಹೌದಾ? ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ಯಾನ. ಸೊ ಏನು ಮಾಡ್ತೀರಿ ನೀವು, ಇಲ್ಲಿ ಡಿಫ್ರೆನ್ಷನ್ ತಗೋತೀರಿ. ಎಷ್ಟು ಬರ್ತದೆ ಡಿಫ್ರೆನ್ಷನ್, 90. ನೆಕ್ಸ್ಟ್ 300ದಾಗ 200 ತೆಗೆದ್ರೆ 100. ನೆಕ್ಸ್ಟ್ 410ರಾಗ 300 ತೆಗೆದ್ರೆ 110. ಈ ನೆಕ್ಸ್ಟ್ ಏನು ಬರ್ತದೆ ನೋಡಿ, ಸಿರೀಜ್ ಬರ್ಲತ್ತದ. 90ಆಗ 100, 100ಆಗ 110, 110ಆಗ ಏನು ಬರ್ತದ 120. ಹೌದಾ? 410 ಪ್ಲಸ್ 120 ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ, 530. ಆಪ್ಷನ್ ಡಿ ಈಸ್ ರೈಟ್. ನೋಡಿ, ಡಿಪ್ರೆಷನ್ ತಗೊಳ್ಳೋದು ಏನಿಲ್ಲ. ನೀವು ಅವ್ರ ಸಂಖ್ಯಾ ಸರಣಿ ಕೊಟ್ಟಿರಂದ್ರೆ ಮೊದಲ ಡಿಫ್ರೆನ್ಷನ್ ಬರ್ತದೋ, -1 +1 ಆ್ಯಡ್ ಆಗ್ತದೋ, ಅಥವಾ ಸ್ಕ್ವೇರ್ ಆಗ್ತದೋ, ಅಥವಾ ಕ್ಯೂಬ್ ಆಗ್ತದೋ, ಅಥವಾ ಸಮಸಂಖ್ಯೆ ಅದಾವ, ಅಥವಾ ಬೆಸ ಸಂಖ್ಯೆ ಅದಾವ, ಅಥವಾ ಮಗ್ಗಿಲೆ ಹೊಂಟವ, ಅಥವಾ ಭಾಗಾಕಾರ ವಿಧಾನ. ಸೊ ಎಲ್ಲ ರೀತಿ ನೀವು ಚೆಕ್ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ 9ನೇ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿದ್ದಾರೆ. ತಪ್ಪಾಗಿರುವ ಸಂಖ್ಯೆ ತಿಳಿಸಿ ಅಂತ. ನೋಡ್ರಿ ಇಲ್ಲಿ ಒಂದು ಸಿರೀಸ್ ಕೊಟ್ಟಾರ, 2, 5, 10, 50, 500, 5000. ಬಟ್ ನಮಗೆ ಇಲ್ಲಿ ಯಾವುದೂ ತಪ್ಪೇ ಅನಿಸಲ್ಲ. ಸೊ ಸಿರೀಸಾಗಿ ಕರೆಕ್ಟಾಗಿ ಅನ್ನಿಸ್ತಾವತ್ತ. ಬಟ್ ಅವ್ರು ಹೇಳ್ಯಾರ ತಪ್ಪಾಗಿರೋ ಸಂಖ್ಯೆಯನ್ನು ತಿಳಿಸಿ ಅಂತೇಳಿ. ಬಟ್ ಇಲ್ಲಿ ಯಾವುದೋ ಒಂದು ಸಂಖ್ಯೆ ನಮ್ಗೆ ತಪ್ಪದ. ಅವ್ರು ಆಪ್ಷನ್ ಕೊಟ್ಟಾರ 5000, 500 ಮತ್ತು 10 ಮತ್ತು 50 ಕೊಟ್ಟಾರ. ಸೊ ಇದ್ರಾಗ ಒಂದು ತಪ್ಪಾಗ್ಯದ. ಅದು ನಾವು ಏನು ಮಾಡ್ಬೇಕಂದ್ರೆ ಕಂಡು ಹಿಡಿಬೇಕು. ನೋಡಿರಿ ಯಾವ ರೀತಿ ಅವರು ತಪ್ಪಾಗಿರೋ ಸಂಖ್ಯೆ ಕೊಟ್ಟಾನ. ಇಂಟು ಮೆಥಡ್ ಮಾಡಿ ನೋಡೋಣ. ನೋಡಿರಿ 2 ಇಂಟು 5 10. 2 ಇಂಟು 5 ಮಾಡಿದ್ರೆ 10 ಬತ್ತಾ ಮುಂದಿನ ಸಂಖ್ಯೆ. ನೆಕ್ಸ್ಟ್ ಏನು ಮಾಡ್ತೀರಿ, 5 ಇಂಟು 10. ನೆಕ್ಸ್ಟ್ ಈ ಸಂಖ್ಯೆ ಮಾಡಿ 5 ಇಂಟು 10 50 ಬರ್ತದೆ 50. ನೆಕ್ಸ್ಟ್ ಏನು ಮಾಡ್ತೀರಿ, 10 ಇಂಟು 50. ಹೌದಾ? 10 ಇಂಟು 50 500 ಬತ್ತಾ ಮುಂದಿನ ಸಂಖ್ಯೆ. ಇದು ಇಂಟು ಮಾಡಿದಾಗ ಇದು ಬತ್ತು, ಮತ್ತು ಇದು ಇಂಟು ಮಾಡಿದಾಗ ಇದು ಬತ್ತು, ಇದು ಇಂಟು ಮಾಡಿದಾಗ ನೆಕ್ಸ್ಟ್ ಮುಂದಿನ ಸಂಖ್ಯೆ ಬತ್ತು. ಈಗ ನೋಡಿರಿ 50 ಇಂಟು 500 ಮಾಡಬೇಕು. 50 ಇಂಟು 500 ಮಾಡಿದ್ರೆ ಎಷ್ಟು ಬರಬೇಕು, 5000 ಬರಬೇಕು. 5000 ಬರಲ್ಲ, 5 ಇಲ್ಲಿ 25, 2500 ಬರ್ತದೆ. ಹಾಗಾಗಿ ಈ ಸಂಖ್ಯೆ ತಪ್ಪ.
500 ಸಂಖ್ಯೆ ಏನಾಗ್ತದೆ ತಪ್ಪಾಗ್ತದೆ. ತಪ್ಪಾಗಿರೋ ಸಂಖ್ಯೆ ಆಪ್ಷನ್ ಬಿ. ಹೌದಾ? ಕರೆಕ್ಟ್ ಇಲ್ಲ? ಓಕೆ. ಮುಂದಿನ ಸಂಖ್ಯೆ ನೋಡ್ರಿ, ಮುಂದಿನ ಕ್ವಶನ್ ನೋಡ್ರಿ. 10ನೇ ಕ್ವಶನ್ ಯಾವ ರೀತಿ ಕೇಳ್ಯಾರ? 4, 7, 12, 19, 28. ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ನೀವು ಬರ್ಕೊಳ್ಬೋದು ಅಥವಾ ಕ್ವಶನ್ ಪೇಪರ್ದಾಗೆ ನೀವು ಗೆಸ್ ಮಾಡ್ಬೋದು ಡೈರೆಕ್ಟಾಗಿ. ನೋಡ್ರಿ, 4, 7, 12, 19, 28 ಇದ್ರ ಡಿಫ್ರೆನ್ಸ್ ಅಂತ ತಗೋರಿ, ಈಸಿಯಾಗಿ ಬರ್ತದೆ ನೋಡ್ರಿ. 7 4 3 ಡಿಫ್ರೆನ್ಸ್, ಇಲ್ಲಿ 7 12 ನಡು ಡಿಫ್ರೆನ್ಸ್ 5. ನೆಕ್ಸ್ಟ್ 7, ನೆಕ್ಸ್ಟ್ 9 ಸಿರೀಸ್ ಬರ್ತದ ಬೆಸ ಸಂಖ್ಯೆ 3, 5, 7, 9. ನೆಕ್ಸ್ಟ್ ಮುಂದೆ ಏನು ಬರಬೇಕು? 10 ಬರಲ್ಲ, 10 ಸಮ ಸಂಖ್ಯೆ. ಅದಕ್ಕೆ ಬಿಟ್ಟು 11 ಏನು ಬೆಸ ಸಂಖ್ಯೆ. ಹೌದಾ? 28 + 11 ಎಷ್ಟಾಗ್ತದೆ? 39. ಆಪ್ಷನ್ ಡಿ ಕರೆಕ್ಟ್. ಹೌದಾ? ನೋಡ್ರಿ 12ನೇ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿದ್ದಾರೆ. 11ನೇ ಕ್ವಶನ್ ನೋಡ್ರಿ. 11ನೇ ಕ್ವಶನ್ ಏನದ? 6, 11, 21, 36, 56. ಇಲ್ಲಿ ನೋಡ್ರಿ ನೀವೇನು ತಗೋತೀರಿ? ಡಿಫ್ರೆನ್ಸ್ ಬರ್ತದೋ, ಸ್ಕ್ವೇರ್ ಆಗ್ತದೋ, ಕ್ಯೂಬ್ ಆಗ್ತದೋ, ಸಮ ಸಂಖ್ಯೆ ಬೆಸ ಸಂಖ್ಯೆ ಎಲ್ಲ ಚೆಕ್ ಮಾಡ್ಕೋಬೇಕು ನೀವು. ಅಂದಾಗ ನಿಮ್ಗೆ ಏನಾಗ್ತದ? ಬಿಡಿಸ್ಲಿಕ್ಕೆ ಈಸಿಯಾಗಿ ಬರ್ತದೆ. ಫಸ್ಟ್ ನೀವು ಡಿಫ್ರೆನ್ಷನ್ ಟೈಪ್ ಮಾಡಿರಿ. ಅದು ಆಗಲಿಲ್ಲ ಇಂಟು ಮೆಥಡ, ಅದು ಆಗಲಿಲ್ಲ ಅಂದ್ರೆ ಕ್ಯೂಬ ಸ್ಕ್ವೇರ್ ಎಲ್ಲ ಥರ ಯೂಸ್ ಮಾಡ್ಕೋಬೇಕು. ಹೌದಾ? ನೋಡಿರಿ 6, 11, 21, 36, 56 ಡ್ಯಾಶ್ ಇಷ್ಟು ಕೊಟ್ಟನ. ಡಿಫ್ರೆನ್ಷನ್ ತಗೊಳ್ಳೋಣ. ನೋಡಿರಿ 11 6 5 ರೈಟಾ? 21 ಮತ್ತು 11 ನಡುವೆ ಎಷ್ಟು ಡಿಫ್ರೆನ್ಸ್? 10. ಮತ್ತು ಮುಂದೆ 21 36 ನಡುವೆ ಡಿಫ್ರೆನ್ಸ್ 15. ನೆಕ್ಸ್ಟ್ 20 ನೋಡ್ರಿ, 5 10 15 20. ಮುಂದೆ ಏನು ಬರ್ತದ? 25. ಹೌದಾ? ಒಂದಕ್ಕೊಂದು ಸಿರೀಸ್ ಬರ್ತದ. ಸೊ ಡೈರೆಕ್ಟಾಗಿ ಏನು ಮಾಡಬೇಕು? ನೀವು ಕೂಡ್ಸ್ಕೊಂಬಿಡ್ರಿ. 56 + 25 = 81. ನಿಮ್ಮ ಆನ್ಸರ್ ಆಪ್ಷನ್ ಸಿ ಕರೆಕ್ಟಾ? ಈ ರೀತಿ ನೀವು ಸಂಖ್ಯಾ ಸರಣಿ ಮ್ಯಾಗ ಅತಿ ಹೆಚ್ಚು ಬಾರಿ ಎಲ್ಲಿ ಬಿ ಕೇಳಿ ಎಲ್ಲ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಬೇಕು. ಅಂದಾಗ ಮ್ಯಾಥ್ಸ್ ನಿಮ್ಗೆ ಅತಿ ಹೆಚ್ಚು ನೆನಪು ಉಳಿತದೆ. ಫಸ್ಟ್ ಏನು ಮಾಡ್ಬೇಕು? ಇಲ್ಲಿ ನೀವು ಒಳ್ಳೆ ನೀವೇ ಒಂದು ಮೆಥಡ್ ಕಂಡು ಹಿಡ್ಕೋಬೋದು. ಇಲ್ಲಿ ಈಸಿಯಾಗಿ ಬರ್ತದೆ ನಿಮ್ಗೆ. ಹೌದಾ? ಎಲ್ಲ ಥರ ಯೋಚಿಸೋದ್ರಿಂದ ನಿಮಗೆ ಆನ್ಸರ್ ಸಿಗ್ತದೆ. ಬಟ್ ಇಲ್ಲೆಲ್ಲಿ ಏನೂ ತಪ್ಪು ಬರಲ್ಲ, ಏನೂ ಬರಲ್ಲ. ನೀವು ಒನ್ ವೇದಾಗ ಹೊಂಟಿ ಅಂದ್ರೆ ಕರೆಕ್ಟಾಗಿ ಆನ್ಸರ್ ಬರ್ತದೆ. ನೀವು ಕರೆಕ್ಟಾಗಿ ಟಿಕ್ ಮಾಡ್ಬೋದು. ಹೌದಾ? 12ನೇ ಕ್ವಶನ್ ನೋಡು. 12ನೇ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿದ್ದಾರೆ. ಸೊ ಸಿಂಪಲ್. 7, 10, 8, 11, 9, 12 ಮುಂದಿನ ಸಂಖ್ಯೆ ಯಾವುದು? ನೋಡ್ರಿ, ಕೊಟ್ಟಂಥದ್ದು ಬರ್ಕೋತೀರಿ. ನಾ ಹೇಳಿ ಫಸ್ಟ್ ಬರ್ಕೋಬೇಕು, ಆಮ್ಯಾಗ ನೀವು ಲೆಕ್ಕ ಮಾಡ್ಬೇಕು. ಹೌದಾ? 7, 10, 8, 11, 9, 12. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲೇನು ಡಿಫ್ರೆನ್ಸ್ ತೆಗೆದ್ರೆ 3 ಬರ್ತದೆ, ಇಲ್ಲಿ 2 ಬರ್ತದೆ ಮತ್ತು 3 ಬರ್ತದೆ. ಹೌದಾ? 3 2 3 2 ಬರ್ತಾಯಿದ. ಅದಕ್ಕೆ ಈಸಿಯಾಗಿ ನೋಡ್ರಿ ಹೆಂಗೆ ಬರ್ಲತ್ತದ. ಇಲ್ಲಿ 7 ಅದ. ಹೌದಾ? 7 ಆಗನ 8 ಬರ್ಲತ್ತದ, ಒಂದು ಸಂಖ್ಯೆ ಬಿಟ್ಟು. 8 ಆಗನ ಮತ್ತೆ ಹೊಳ್ಳಿ 9 ಬರ್ಲತ್ತದ. 7 8 9 9 ಆಗನ ಏನು ಬರ್ಬೇಕು? ನೆಕ್ಸ್ಟ್ 10. ಹಾಗಾಗಿ ನಿಮ್ಮ ಆನ್ಸರ್ ಆಪ್ಷನ್ ಸಿ. ನೋಡ್ರಿ, ಇದು ಕೂಡ 10 ಆಗನ 11, 11 ಆಗನ 12, 12 ಆಗ ನೆಕ್ಸ್ಟ್ ಸಂಖ್ಯೆ ಯಾವುದು? 13 ಬರ್ತದೆ. ಈ ರೀತಿ ನೀವು ಸಂಖ್ಯಾ ಸರಣಿ ಮ್ಯಾಗ ಅತಿ ಹೆಚ್ಚು ಪ್ರಶ್ನೆಗಳ ಕೇಳ್ತಾರೆ. ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಿಮ್ಗೆ ಅತಿ ಸರಳವಾಗಿ ಹೇಳ್ಕೊಟ್ಟಿನಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಹೆಂಗದಪ್ಪ ಅಂದ್ರೆ ಈಗ ಸಿಸ್ಟಮ್ ನಿಮಗೆ ಗೊತ್ತಿದೆ. ಭಾಳ ಓದಬೇಕು. ಯಾಕಂದ್ರೆ ಉಳ್ದವ್ರು ಓದ್ತಾರೋ ದೋಸ್ತ, ನೀವು ಓದಬೇಕು. ಓದಿ ಏನಾರು ಒಂದು ಜೀವನದಾಗ ಮಾಡ್ಕೊಂಡ್ರೆ ಈಗಿನ ದಿನದಾಗ ಹೊಟ್ಟೆ ತುಂಬಿಸ್ಕೊಳ್ಳೋದು ಭಾಳ ಹೈರಾಣ ಐತಿ. ಹೌದಿಲ್ಲ? ನಿನಗೂ ಗೊತ್ತದ. ಸೊ ಹಾಗಾಗಿ ನೀ ಏನು ಮಾಡಬೇಕು? ಎನಿ ಟೈಮ್ ನೀ ಮ್ಯಾಥ್ಸ್ ಓದಕ್ಕೆ ಬರಲ್ಲ, ಪ್ರಾಕ್ಟೀಸ್ ಮಾಡೇಬೇಕು. ರಫ್ ಪೇಪರ್ ತೊಗೋಬೇಕು, ಬಡಿಸ್ಬೇಕು. ಅಂದಾಗ ನಿಮ್ಮ ಹತ್ರ ಏನಾಗ್ತದ? ಎಕ್ಸಾಮ್ ಫೇಸ್ ಮಾಡೋಕ್ಕೆ ಸಾಧ್ಯ ಅದ. ನೀ ಕೂತ್ಕೊಂಡು ಮಾಡಿದ್ದೆ ಆದರೆ ನಿನ್ಗೆ ಜಯ ಸಿಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನಾ ಇವಾಗ ಚಾನೆಲ್ ತೆಗ್ದೀನಿ. ನಿಮ್ಗೆ ಮುಂದೆ ಕೋಡಿಂಗ ಎಷ್ಟು ಚಾಪ್ಟರ್ ಅವಲ್ಲ ಮ್ಯಾಥ್ಸ್ ಒಳಗೆ ಎಲ್ಲ ಮೆಂಟಲ್ ಎಬಿಲಿಟಿ ನಿಮಗೆ ಸರಳವಾಗಿ, ಅತಿ ಸರಳವಾಗಿ ತಿಳಿಸ್ತೀನಿ. ಧನ್ಯವಾದಗಳು.